ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು 9:45 ಆಯಿತು. ನಾನು ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೋ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ. ಆ, ನಾನು ವ್ಲಾಗಲ್ಲೆಲ್ಲ ಹೇಳ್ತಿದ್ನಲ್ವ, ಹಾಸ್ಪಿಟಲ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಹೋಗಿದ್ದೆ ಇವತ್ತು. ಆ, ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡು ಡೈರೆಕ್ಟಾಗಿ ಚಳ್ಳಕೆರೆಗೆ ಹೋದೆ ಸ್ಕ್ಯಾನಿಂಗ್ ಮಾಡ್ಸೋಣ ಅಂತ ಹೇಳಿ. ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋದೆ. ಸ್ಕ್ಯಾನಿಂಗ್ ಆಯಿತು. ಬಟ್ ಅವರೊಂದು ಶಾಕಿಂಗ್ ನ್ಯೂಸ್ ಹೇಳ್ಬಿಟ್ರು ನನಗೆ. ಬೇಬಿದು ಹಾರ್ಟ್ ರೇಟ್ ಬಂದಿಲ್ಲ, ಮತ್ತು ಬೇಬಿ ಡೆವಲಪ್ಮೆಂಟ್ ಆಗಿಲ್ಲ ಸರಿಯಾಗಿ. ಇದು ಮಿಸ್ಕ್ಯಾರೇಜ್ ಆಗೋ ಚಾನ್ಸ್ ತುಂಬ ಇದೆ, ಹತ್ರ ಇದೆ ಅಂತ ಕೂಡ ಹೇಳಿದರು. ನಿಜ, ಒಬ್ಬಳೇ ಬೇರೆ ಹೋಗಿದ್ದೆ. ನನಗೆ ಏನು ಮಾಡ್ಬೇಕಂತಲೇ ನನಗೆ ತೋಚಲಿಲ್ಲ. ಸುಮ್ಮನೆ ಅಳುನೇ ತಡ್ಕೊಳಕ್ಕಾಗಲಿಲ್ಲ ನನಗೆ. ಏನಪ್ಪ ಇದು ಈ ಥರ ಆಯಿತು, ಯಾಕೆ ಈ ಥರ ಹೇಳಿದ್ರು ಏನು ಅಂತ ಸುಮ್ಮನೆ ಒಂಥರ ಟೆನ್ಷನ್ ಆಗಿಬಿಡ್ತು ನನಗೆ. ಇನ್ನು ಅಲ್ಲಿಂದ ಡೈರೆಕ್ಟಾಗಿ ನಾನು ಟೈಮ್ ವೇಸ್ಟ್ ಮಾಡಲಿಲ್ಲ. ಡೈರೆಕ್ಟಾಗಿ ಡಾಕ್ಟ್ರ್ ಹತ್ರ ಹೋದೆ. ರಿಪೋರ್ಟ್ ತೊಗೊಂಬಿಟ್ಟು ನೋಡೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಅವರು ಹೋಗಿದ್ದೀನಿ, ಮಾತಾಡ್ತಿದ್ದೀನಿ, ನಂಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಸುಮ್ಮನೆ ಅಳು ಅಂದರೆ ಅಳು ಬರ್ತಾಯಿದೆ. ಏನಪ್ಪ ಈ ಥರ ಆಯಿತು ಅಂತ ಹೇಳಿಬಿಟ್ಟು ಇನ್ನು ಹೋದೆ. ಡೈರೆಕ್ಟಾಗಿ ಹೋಗ್ಬಿಟ್ಟು ತೋರಿಸ್ದೆ ರಿಪೋರ್ಟು. ಅವರು ಬೆಡ್ ಮೇಲೆ ಮಲಗಿಸ್ಬಿಟ್ಟು ಫಸ್ಟ್ ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಎಲ್ಲ ಒಂದು ಏನಿಲ್ಲ ಅಂದ್ರೂ ಒಂದು 10 ನಿಮಿಷ ಸುಮ್ಮನೆ ಹೊಟ್ಟೆ ಎಲ್ಲ ಫುಲ್ಲು ಚೆಕ್ ಮಾಡಿ ಟೆಥೋಸ್ಕೋಪ್ ಇಟ್ಬಿಟ್ಟು ಚೆಕ್ ಮಾಡಿ ಎಲ್ಲ ನೋಡಿದ್ರು. ಮತ್ತು ರಿಪೋರ್ಟ್ ಕೂಡ ಇಸ್ಕೊಂಡು ನೋಡಿದ್ರು. ಹೇಳಿದರು ಇದು ಬೇಬಿ ಹೆಲ್ತಿ ಇಲ್ಲ, ಮಿಸ್ಕ್ಯಾರೇಜ್ ಆಗೋ ಚಾನ್ಸ್ ಇದೆ. ಇದು ಇನ್ನು ಹಾರ್ಟ್ ಬೀಟ್ ಕೂಡ ಬಂದಿಲ್ಲ ಇದಕ್ಕೆ. ಅಂದರೆ ಹಾರ್ಟ್ ಬೀಟ್ ಬರೋದಕ್ಕೆ ಕನಿಷ್ಠ ಅಂದರೂ ಒಂದು 5 ವಾರ 6 ವಾರ ಆದರೆ ಬಂದುಬಿಡುತ್ತಂತೆ, ಹೆಲ್ದಿ ಬೇಬಿ ಆದರೆ ಮಾತ್ರ. ನನ್ನ ಬಂದುಬಿಟ್ಟು 8 ವಾರ ಆಗಿದೆ ಆಗಲೇ. 8 ವಾರ ಆದರೂ ಕೂಡ ಹಾರ್ಟ್ ಬೀಟ್ ಬಂದಿಲ್ಲ, ಮತ್ತು ಬೇಬಿ ಕೂಡ ಡೆವಲಪ್ಮೆಂಟ್ ಆಗಿಲ್ಲ ಸರಿಯಾಗಿ. ಅದೇನೋ ಒಂಥರ ಆಕಾರನೇ ಇಲ್ವಂತೆ, ಆ ಥರ ಇದೆ ಅಂತ ಹೇಳಿದರು. ಇನ್ನು ನಾನು ಇನ್ನೇನು ಮಾತಾಡೋಕ್ಕೆ ಆಪ್ಷನ್ ಇಲ್ವಲ್ಲ, ಅಷ್ಟೇ. ಇದು ಬೇಡಮ್ಮ, ಇದು ಮಗು ಥರನೇ ಇಲ್ಲ ಇದು ಅಂತ ಹೇಳಿದರು. ಅದಕ್ಕೆ ಅವರು ಬಂದುಬಿಟ್ಟು ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ಮನೆಗೆ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಬಿಡು, ಅಬೋರ್ಷನ್ ಆಗುತ್ತೆ ಅಂತ ಹೇಳಿದರು ಅವರು. ಇನ್ನು ಏನಕ್ಕೆ ಕೇಳಬೇಕು ಏನು ಹೇಳ್ಬೇಕಂತಲೂ ಕೂಡ ಗೊತ್ತಾಗಲಿಲ್ಲ. ಅಲ್ಲಿಂದ ಮನೆಗೆ ಹೆಂಗೆ ಬಂದು ಕೂಡ ಅಂತೂ ನನಗೆ ಏನು ಇದಾಗಲಿಲ್ಲ. ಇನ್ನು ಆವಾಗಿಂದ ಚಿಕ್ಕಮ್ಮನಿಗೆ ಫೋನ್ ಮಾಡಿದೆ. ನಮ್ಮ ಚಿಕ್ಕಮ್ಮಂತೂ ತುಂಬ ಬೇಜಾರಾಗಿಬಿಟ್ರು. ನಮ್ಮ ಅಣ್ಣ ಅಷ್ಟೇ ತುಂಬ ಫೀಲ್ ಮಾಡಿಕೊಂಡ್ರು. ತುಂಬ ಆಸೆ ಇತ್ತು, ನನಗೂ ಅಷ್ಟೇ ಭಾಳ ಆಸೆ ಇತ್ತು. ಏನಕ್ಕೂ ಗೊತ್ತಿಲ್ಲ, ಈ ಸಾರಿ ತುಂಬ ಆಸೆ ಇಟ್ಕೊಂಡಿದ್ದೆ ನಾನು. ನನ್ನ ಮಗ ಕೂಡ ಅವಾಗವಾಗ ಅಮ್ಮ ಪಾಪ ಅಂತ ಕೂಡ ಹೇಳ್ತಾ ಇದ್ದ. ಅಂದರೆ ನಮ್ಮ ಚಿಕ್ಕಮ್ಮ ಯಾವಾಗಾದರೂ ಮಾತಾಡಬೇಕಾದ್ರೆ ಚಿಕ್ಕ ಮಕ್ಕಳು ಹೇಳ್ತಿರ್ತಾರಲ್ಲ, ಪಾಪ ಇದ್ದಾಳೆ ಹೊಟ್ಟೆಲಿ, ಅಮ್ಮನ ಹೊಟ್ಟೆಲಿ ಪಾಪ ಇದ್ದಾಳೆ ಅಂತ ಹೇಳ್ತಿರ್ತಾರಲ್ವ, ಅದೇ ಥರ ಚಿಕ್ಕಮ್ಮ ಕೂಡ ನನ್ನ ಮಗನಿಗೆ ಹೇಳ್ತಾ ಇದ್ದರು. ಅವನು ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದ, ಅಮ್ಮ ಪಾಪ ಅಂತ ಇದ್ದ. ನನಗೆ ಏನೋ ಒಂಥರ ಬಂದ ತಕ್ಷಣ ಅವನು ನೋಡಿಬಿಟ್ಟು ತುಂಬ ಫೀಲ್ ಆಗಿಬಿಡ್ತು ನನಗೆ. ಇನ್ನು ಬಂದಮೇಲೆ ಎಲ್ಲ ಹೇಳಿದೆ. ಇನ್ನು ಏನಿಲ್ವಲ್ಲ ನಮ್ಮ ಕೈಯಲ್ಲಿ ಏನಾದರೂ ಮಾಡೋದಾದರೆ ಮಾಡ್ಬೋದು, ಇಲ್ಲ ವೇಟ್ ಮಾಡಿ ಅಂದರೆ ವೇಟ್ ಮಾಡ್ಬೋದು. ಬಟ್ ಅದು ರೂಪರೇಖೆನೇ ಆಗಿಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಏನು ಮಾಡೋಕ್ಕಾಗಲ್ಲ. ಸದ್ಯ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾಯ್ತಲ್ಲ, ಒಂದು ಪುಣ್ಯ ಅನ್ಕೋಬೋದು. ತುಂಬ ದಿನಗಳಾದಮೇಲೆ ಈ ಥರ ಗೊತ್ತಾದರೆ ತುಂಬ ಕಷ್ಟ ಆಗ್ತಾಯಿತ್ತು. ಈಗಿರೋ ಸಿಚುವೇಷನಲ್ಲಂತೂ ಒಂದು ಡೆಲಿವರಿ ಆಗ್ಬೋದು ದೇವರಾಣೆಗೂ. ಈ ಥರ ಮಿಸ್ಕ್ಯಾರೇಜ್ ಎಲ್ಲ ಆಗುತ್ತಲ್ಲ, ಆ ನೋವಿರುತ್ತಲ್ಲ, ಆ ನೋವಂತೂ ತಡ್ಕೊಳಕ್ಕಾಗಲ್ಲ. ನಿಜವಾಗ್ಲೂ ಯಾವ ಶತ್ರುಗೂ ಬೇಡ ಆ ನೋವು. ದೇವರಾಣೆಗೆ ಅಷ್ಟು ಇದಾಗ್ತಿರುತ್ತೆ. ಹೆಂಗಪ್ಪ ಇದನ್ನು ನಿಭಾಯಿಸೋದು ಅನ್ನೋದು ಕೂಡ ತುಂಬ ಇದಾಗುತ್ತೆ. ಹೆಂಗೋ ಒಂದು ಬಾಣತನ ಬಂದುಬಿಡ್ಬೋದು. ಏನಿಲ್ಲ ಅಂದರೆ ಒಂದು 3 ತಿಂಗಳು ಕಷ್ಟಪಟ್ಟರೆ ಒಂದು ಬಾಣತನ ಮುಗಿದೋಗುತ್ತೆ. ಆದರೆ ಇದು ಇರುತ್ತಲ್ವ, ಇದು ತುಂಬ ಕಷ್ಟನೇ. ಇನ್ನು ಬಂದ್ವಿ, ಪೂಜೆ ಸಮೇತ ಮಾಡಿಲ್ಲ. ಇವತ್ತು ಹುಣ್ಣಿಮೆ, ಒಳ್ಳೆ ಶುಕ್ರವಾರ ಬಂದಿದೆ. ತುಂಬ ಖುಷಿಯಾಗಿತ್ತು. ನಾನು ಬೆಳಗ್ಗೆ ಎಷ್ಟು ಖುಷಿಯಾಗಿಂದ ಹೋದೆ ಗೊತ್ತಾ. ಹೋಗಿ ಸಾಯಂಕಾಲ ಬಂದುಬಿಟ್ಟು ಚೆನ್ನಾಗೆ ಪೂಜೆ ಮಾಡೋಣ ಅಂತ ಹೇಳಿ, ಹೂವು ಕೂಡ ಹಂಗಿದ್ದು, ಸೇವಂತಿಗೆ ಒಂದು ಬಾರ್ ತೊಗೊಬಂದುಬಿಟ್ಟಿದ್ದೆ. ಫ್ರಿಜ್ಜಲ್ಲಿ ಕೂಡ ಹಂಗೆ ಇದ್ದು. ಬಂದ ತಕ್ಷಣ ನೆಮ್ಮದಿಯಾಗಿ ಪೂಜೆ ಮಾಡೋಣ, ಫಸ್ಟು ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಖುಷಿಯಾಗಿ ಹೋದೆ. ಬಟ್ ಬಂದಾಗ ಈ ನ್ಯೂಸಿಂದ ಬಂದೆ. ತುಂಬ ಬೇಜಾರಾಯಿತು. ಪೂಜೆ ಕೂಡ ಮಾಡಲಿಲ್ಲ, ಏನೂ ಇಲ್ಲ. ಊಟ ಸಮೇತ ಮಾಡೋಕ್ಕೆ ಕೂಡ ಮನಸ್ಸು ಇರಲಿಲ್ಲ ನನಗೆ. ಇನ್ನು ಚಿಕ್ಕಮ್ಮ ಬಲವಂತಕ್ಕೋಸ್ಕರ ಅವ್ರಿಗೆ ಗೊತ್ತು ಊಟ ಮಾಡೋದಿಲ್ಲ ಅಂತೇಳ್ಬಿಟ್ಟು, ಇನ್ನು ನಮ್ಮ ಮನೆಯವರು ಕೂಡ ಸಮಾಧಾನ ಮಾಡಿದ್ರು. ಅವರು ಗೊತ್ತಲ್ವ ಗಂಡು ಮಕ್ಳು ಯಾವ ಥರ ಅಂತೇಳ್ಬಿಟ್ಟು. ಅವ್ರಿಗೂ ತುಂಬ ನೋವಿರುತ್ತೆ, ಆದರೂ ಕೂಡ ತೋರಿಸ್ಕೊಳ್ಳಲ್ಲ ಅವರು. ಇನ್ನು ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ಮತ್ತು ಬೇಬಿನೇ ಹೆಲ್ದಿ ಇಲ್ಲ ಅಂದಮೇಲೆ ಇನ್ನೇನು ಹೇಳೋದು. ಬೇಬಿನೇ ಇನ್ನೂ ಸರಿಯಾಗಿ ಇದಾಗಿಲ್ಲ ಅಂದಮೇಲೆ ನೀನು ಯಾಕೆ ಬೇಜಾರು ಮಾಡ್ಕೊತೀಯ? ಹೆಂಗೋ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಗೊತ್ತಾಗಿದೆ, ಮೇಲಾಯ್ತಲ್ಲ ಬಿಡು ಹೋಗಲಿ ಅಂತ ಅವರು ಕೂಡ ಸಮಾಧಾನ ಹೇಳಿದರು. ಆದರೂ ಕೂಡ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಇಷ್ಟೇ ಫ್ರೆಂಡ್ಸ್. ನಿಮ್ಮ ಹತ್ರ ಎಲ್ಲ ಖುಷಿಯಾಗಿ ಶೇರ್ ಮಾಡ್ಕೊಳ್ಬೇಕಂತ ಆಸೆ ಇತ್ತು, ಆದರೆ ಈ ಥರ ಆಯಿತು.
ನನ್ನ ಮಗ ಮಲಗಿಸಿದ್ದೀನಿ, ಅವನು ಎದ್ಬಿಟ್ಟ ಈಗ. ಪಚ್ ಫ್ಯಾನ್ ಹಾಕ್ಬೇಕಂತೆ. ಪಚ್ ಈ ಥರ ಆಯಿತು ಫ್ರೆಂಡ್ಸ್ ಇವತ್ತು. ಗೊತ್ತಿಲ್ಲ ನೆಕ್ಸ್ಟ್ ಹೆಂಗಿರುತ್ತೋ ಏನಂತ ಹೇಳ್ಬಿಟ್ಟು ಸಿಚುವೇಶನ್ನು ನೆನೆಸ್ಕೊಂಡ್ರೇ ಭಯ ಆಗುತ್ತೆ ನನಗೆ. ದೇವರಾಣಿಗೂ ಸಖತ್ತು ಭಯ ಆಗುತ್ತೆ. ನಾವು ಅಟ್ಲೀಸ್ಟು ಮಂತ್ಲಿ ಪೀರಿಯಡ್ಸು ಆಗ್ತೀವಿ, ಬಟ್ ಒಂದು 15 ಡೇಸು 20 ಡೇಸು ಮಿಸ್ಸಾಗಿ ಸ್ವಲ್ಪ ಲೇಟಾಗಾದ್ರಂತೂ ಆ ಪೇನ್ ಹೆಂಗಿರುತ್ತೆ ಹೇಳಿ, ಹೆಣ್ಮಕ್ಳಿಗೆ ಗೊತ್ತಿರುತ್ತಲ್ವ. ಅದಕ್ಕೆ ಅದೇ ಥರನೇ ಇದು ಕೂಡ ತುಂಬ ನೋವು ಅನುಭವಿಸ್ಬೇಕಾಗುತ್ತೆ. ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತದೆ ಕೂಡ ಕಮೆಂಟಲ್ಲಿ ತಿಳಿಸಿ.